ಬಸವೇಶ್ವರ ನಗರ ಬಿಇಎಂಎಲ್ ಬಡಾವಣೆಯಲ್ಲಿ ಶ್ರೀ ಗಣಪತಿ ದೇವಸ್ಥಾನ ಮತ್ತು ವಿದ್ಯಾಸಂಸ್ಥೆ ಹಾಗೂ ಶ್ರೀ ಉತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಸನ್ಮಾನ್ಯ ಚಂದ್ರೇಗೌಡರವರಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಂದ್ರೇಗೌಡರವರು ಪ್ರತಿ ವರ್ಷದಂತೆ ಈ ಬಾರಿಯೂ ದೇವಸ್ಥಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ, ಹೋಮ ಹವನ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ನುಡಿದ ಬಿಎಂಎಲ್ ಬಡಾವಣೆ ಬಸವೇಶ್ವರ ನಗರದಲ್ಲಿರುವ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಎಂಎಲ್ ಬಡಾವಣೆಯಲ್ಲಿ ನಮ್ಮ ಕ್ಷೇತ್ರ 3 ದೇವಸ್ಥಾನಗಳನ್ನು ಒಳಗೊಂಡು ಶ್ರೀ ಗಣಪತಿ ದೇವಸ್ಥಾನ, ಉತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಕೈಲಾಸನಾಥೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಕೂಡ ಒಳಗೊಂಡು ಈ ಕ್ಷೇತ್ರ ಅಭಿವೃದ್ಧಿ ಪಡ್ತಾ ಇದೆ. ಇವತ್ತು ವಿಶೇಷ ಏನಂತಂದರೆ ನಮ್ಮ ಮಹಾಗಣಪತಿ ಅಂದರೆ ಶ್ರೀ ಗಣಪತಿ ಮಹೋತ್ಸವ ದಿನ ಇವತ್ತು 7/9/2024 ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟ್ಗಳು, ನಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಬಿಎಂಎಲ್ ಬಡ ಸುತ್ತಮುತ್ತಲಿರ್ತಕ್ಕಂಥ ಸಾರ್ವಜನಿಕರು ಎಲ್ಲರ ಒಂದು ಸಹಕಾರದಿಂದ ಹಾಗೂ ಈ ಬಡಾವಣೆಯ ಮತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂಥ ಸನ್ಮಾನ ಶ್ರೀ ಕೆ ಗೋಪಾಲಯ್ಯನವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ನಾವು ಇವತ್ತು ಪ್ರತಿ ವರ್ಷದಂತೆ ಇವತ್ತು ಗಣಪತಿ ಮಹೋತ್ಸವನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 6:30ಯಿಂದ ಶುರುವಾಗಿರೋದು ರಾತ್ರಿ 10:30ವರೆಗೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ಈಗಾಗಲೇ ಎಲ್ಲರೂ ಕೂಡ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಹೂವಿನ ಅಲಂಕಾರ ಪ್ರತಿ ದೇವರಿಗೂ ಕೂಡ ಮಾಡಿದ್ವಿ. ತಾವು ನೋಡ್ಬೋದು ವಿಡಿಯೋ ಮುಖಾಂತರ. ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ಮಕ್ಕಳು ಭರತನಾಟ್ಯ, ದೊಡ್ಡವರು ಹೆಣ್ಮಕ್ಳ ಕಡೆ ಭರತನಾಟ್ಯ, ಸಂಗೀತ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮವನ್ನು ಇಟ್ಕೊಂಡು ರಾತ್ರಿ 10:30ವರೆಗೂ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ನಡೆಸ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ತುಂಬ ಅಭಿವೃದ್ಧಿಯಾಗಿ ಬೆಳೀತಾ ಇರೋದ ಕಾರಣ ಏನಂತಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಒಂದು ಸಹಕಾರ, ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಾರ್ವಜನಿಕರು ಹಾಗೂ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಾಗ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರು ಅಮೃತಾಸ್ತಿಯಿಂದ ಸ್ಥಾಪನೆ ಆಯಿತು. ಅವಾಗ ಏನು ಹೇಳಿದರು ಅಂದರೆ, ಈ ಒಂದು ಬೆಟ್ಟ ದೊಡ್ಡ ಬೆಟ್ಟ ಕಲ್ಲುಗಳು ಮರಳುಗಳಿಂದ ಕೂಡಿದೆ, ಇದನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ನೀವು ಉಪಯೋಗಿಸ್ಕೊಂಡ್ರೆ ಒಂದು ಒಳ್ಳೆಯ ದೇವಸ್ಥಾನ ಆಗುತ್ತೆ, ಆದ್ದರಿಂದ ಇದು ಚೆನ್ನಾಗಿ ಬೆಳೆಸಬೇಕು ನೀವು ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದರು. ಈ ಕ್ಷೇತ್ರ ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮಲ್ಲಿರ್ತಕ್ಕಂಥ ಟ್ರಸ್ಟ್ ಮೆಂಬರ್ಸ್ ಆಗಲಿ, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಇಲ್ಲಿ ನಮ್ಮ ಅರ್ಚಕರಿಂದ ಆಗಲಿ, ನಮ್ಮ ಸ್ಟಾಫ್ಗಳಾಗಿಬಿಟ್ಟು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಏನು ವಿಶೇಷ ನಮಗೆ ಗೊತ್ತಿರೋ ಹಾಗೆ ಗಣೇಶೋತ್ಸವ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸಹಕಾರದಿಂದ ಇನ್ನು ಮುಂದೆ ಅಭಿವೃದ್ಧಿ ಹೊಂದುವಂಥ ಕೆಲಸ ಆಗಲಿ, ಇನ್ನೂ ಡೆವಲಪ್ಮೆಂಟ್ ಆಗುವಂಥ ಕೆಲಸ ಬಹಳ ಇದೆ. ಇನ್ನೂ ಕೂಡ ನಮ್ಮ ಕನ್ಸ್ಟ್ರಕ್ಷನ್ನು ಇನ್ನೂ ಕೂಡ ನಡೀತಾ ಇದೆ. ಆಮೇಲೆ ನಮ್ಮ ದೇವಸ್ಥಾನದ ವಿಶೇಷ ಏನಂತಂದರೆ ಅಚ್ಚುಕಟ್ಟಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ಬಂದಂಥ ಭಕ್ತಾದಿಗಳು ಸಂತೋಷದಿಂದ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು. ದೇವರು ಏನು ಮನಸಾರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಅವೆಲ್ಲ ಕೂಡ ನೆರವೇರಬೇಕು. ಆ ಥರದಿಂದ ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿ ವೈಕುಂಠೇಶ ಏಕಾದಶಿ ಆಗಿರ್ಬೋದು ಅಥವಾ ಗಣೇಶ ಮಹೋತ್ಸವ ಆಗಿರ್ಬೋದು, ಮಹಾಶಿವರಾತ್ರಿ ಆಗಿರ್ಬೋದು, ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಹಾಗೂ ಪ್ರತಿದಿನ ಕೂಡ ಭಕ್ತಾದಿಗಳು ಬಂದು ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕಾರ ನೀಡ್ತಾರೆ. ಆ ದೃಷ್ಟಿಯಿಂದ ಈ ಒಂದು ದಿನ ನಮ್ಮ ಟ್ರಸ್ಟ್ ವತಿಯಿಂದ ಅಂದರೆ ನಮ್ಮ ಈ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಮ್ಮ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಎಲ್ಲರೂ ಕೂಡ ನಾನು ಗಣೇಶೋತ್ಸವದ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.